ನಮ್ಮ ಹೋರಾಟ ನಿಂತಿಲ್ಲ. ನಾಗೇಂದ್ರ ರಾಜೀನಾಮೆ ಕೊಡುವವರೆಗೂ ಕೂಡ ಹೋರಾಟವನ್ನ ಕೈ ಬಿಡೋದಿಲ್ಲ. ಕುಮಾರಸ್ವಾಮಿ ಜೊತೆ ಚರ್ಚೆ ಮಾಡಿ ಸದನದ ಹೊರಗೂ ಹೋರಾಟ ರೂಪಿಸ್ತೀವಿ ಅಂತ ಹೇಳಿ ಪಿಎನ್ಎಸ್ ವಿಸ್ತಾರ ನ್ಯೂಸ್ಗೆ ವಿಪಕ್ಷ ನಾಯಕ ಆರ್ ಅಶೋಕ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಬರದ ಬಗ್ಗೆ ಚರ್ಚಿಸುವುದಕ್ಕೂ ನಮಗೂ ಕಾಳಜಿ ಇದೆ, ಆದರೆ ಭ್ರಷ್ಟ ಮಂತ್ರಿ ರಾಜೀನಾಮೆ ಕೊಡಲೇಬೇಕು. ಮೊದಲು ರಾಜೀನಾಮೆಯನ್ನು ಕೊಡಿ, ಆಮೇಲೆ ಚರ್ಚೆ ಮಾಡೋಣ ಅಂತ ಹೇಳಿ ಪಿಎನ್ಎಸ್ ವಿಸ್ತಾರ ನ್ಯೂಸ್ಗೆ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಕೊಟ್ಟಿರುವಂತಹ ಹೇಳಿಕೆ ಇದು. ಇನ್ನು ವಿಪಕ್ಷ ನಾಯಕ ಆರ್ ಅಶೋಕ್ ಜೊತೆ ನಮ್ಮ ಪ್ರತಿನಿಧಿ ಹೆಬ್ಬಾಕ ತಿಮ್ಮೇಗೌಡ ಚಿಟ್ ಚಾಟ್ ಅನ್ನ ಮಾಡಿದ್ದಾರೆ. ಬನ್ನಿ ನೋಡೋಣ ಏನ್ ಮಾತನಾಡಿದ್ದಾರೆ ಅಶೋಕ್ ಅಂತ. ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಅವರು ಇದ್ದಾರೆ, ಮಾತನಾಡ್ತೀವಿ ಸರ್. ಸದನದ ಒಳಗಿನ ಹೋರಾಟ ಅಂತ್ಯ ಆಯ್ತಾ ಸರ್ ಇವತ್ತು? ಆಗಲ್ಲ. ದಲಿತರ ಹಣ ವಾಪಸ್ ದಲಿತರಿಗೆ ಹೋಗೋವರೆಗೂ ನಾವು ಮಾಡಲ್ಲ. ಇಲ್ಲಿ ನಾಗೇಂದ್ರ ಪ್ರಶ್ನೆ ಅಲ್ಲ, ದಲಿತರ ಪ್ರಶ್ನೆ. ಅವ್ರ ಕೇರಿಗಳಿಗೆ ಹಣ ಹೋಗಬೇಕು, ಅವ್ರ ವಿದ್ಯಾಭ್ಯಾಸಕ್ಕೆ ಹಣ ಹೋಗಬೇಕು, ಅಲ್ಲಿವರೆಗೂ ನಮ್ಮ ಹೋರಾಟ. ಮತ್ತೆ ಮುಂದಿನ ಹೋರಾಟದ ರೂಪುರೇಷೆ ಹೇಗೆ ಸರ್? ಈಗ ಸದನದಲ್ಲಿ ಮತ್ತೆ ಸೋಮವಾರದಿಂದ ಕಂಟಿನ್ಯೂ ಮಾಡ್ತೀರಾ ಅಥವಾ ಹೊರಗಡೆ ಏನಾದರೂ ಪಾದಯಾತ್ರೆ ಏನಾದರೂ ಮಾಡ್ತೀರಾ? ಇಲ್ಲ, ನಾವು ಕುಮಾರಸ್ವಾಮಿ ಅವರ ಹತ್ರ ಮಾತಾಡ್ತೀರಿ. JDS ನಾಯಕರು ಅವ್ರೇನು ತೀರ್ಮಾನ ಕೊಡ್ತಾರೋ ಅದನ್ನು ನಮ್ಮ BJP ನಾಯಕರ ಜೊತೆ ಮಾಡಿ ನಾವು ತೀರ್ಮಾನ ಮಾಡ್ತೀರಿ. ಒಳ್ಳೆ ಹೋರಾಟ, ದಲಿತರ ಪರವಾದಂಥ ಹೋರಾಟ. ಸರ್, ನಿಮ್ಮ ಹೋರಾಟಕ್ಕೆ ಪ್ರತಿಯಾಗಿ ಇವತ್ತು ಕಾಂಗ್ರೆಸ್ನವರು ಕೂಡ ಗಾಂಧಿ ಪ್ರತಿಮೆ ಎದುರು ಪ್ರತಿಭಟನೆ ಮಾಡಿದ್ರು ಸರ್. BJP ಅವ್ರಿಗೆ ಬರ ಮತ್ತೆ ಇದ್ರ ಬಗ್ಗೆ ಚರ್ಚೆ ಮಾಡೋಕೆ ಅವ್ರಿಗೆ ಆಗ ಕಾಳಜಿ ಇಲ್ಲ ಅಂತ. ಕಾಳಜಿ ನಮಗಿದೆ, ಬರದ ಬಗ್ಗೆ ಚರ್ಚೆ ಮಾಡಬೇಕು ಅನ್ನೋ ಕಾಳಜಿ ಇದೆ. ಹೋರಾಟ ಮಾಡ್ತಾ ಇದ್ದೀರಿ, ಅದಕ್ಕೋಸ್ಕರ ಹೋರಾಟ ಮಾಡ್ತಾ ಇದ್ದೀರಿ. ನಮಗೆ ಬರ ಅಂತ ಡಿಕ್ಲೇರ್ ಮಾಡಿ, ಫಸ್ಟು ಬರಕ್ಕೆ ಒಂದು ಹಣ ಬಿಡುಗಡೆ ಮಾಡಿ, ಒಂದು 10,000 ಕೋಟಿ ಹಣ ಬಿಡುಗಡೆ ಮಾಡಿ, ಆವಾಗ ಚರ್ಚೆಗೆ ಬರ್ತೀರಿ. ಏನು ಇಲ್ದಿರ ಖಾಲಿ ಕೈಯಲ್ಲಿ ಬೀಸ್ಕೊಂಡು ಬಂದರೆ ನೀವು ಅಸೆಂಬ್ಲಿಗೆ ಬರೋವಾಗ ಯಾರು ಚರ್ಚೆ ಮಾಡ್ತಾರೆ? ಮೊದಲು ಬರ ಘೋಷಣೆ ಮಾಡಿ. ಸರ್, ನೀವು ಕೂಡ ಸದನದ ಹಿರಿಯ ನಾಯಕರು ಸರ್. ಈ ಬರ, KPSC ಮತ್ತೊಂದು ಕಡೆಗೆ ಬೇರೆ ಬೇರೆ ವಿಚಾರಗಳಿದ್ವು, ಅದ್ರ ಬಗ್ಗೆ ಯಾವಾಗ ಸರ್ ಚರ್ಚೆ? ನಾಗೇಂದ್ರ ರಾಜೀನಾಮೆ ಕೊಟ್ಟ ತಕ್ಷಣ ಅದಕ್ಕೆಲ್ಲ ಚರ್ಚೆಗೆ ನಾವು ರೆಡಿ ಆಗ್ಬಿಡ್ತೀರಿ. ಓದ್ಕೊಂಬಂದಿದ್ದೀವಿ. ಸೊ ಇದಿಷ್ಟು ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಅವರ ಸ್ಪಷ್ಟ ನುಡಿಗಳು. ಕ್ಯಾಮ್ರಾಮನ್ ಚಂದ್ರಕಾಂತ್ ಜೊತೆ ಹೆಬ್ಬಾಕ ತಿಮ್ಮೇಗೌಡ, PNS ವಿಸ್ತಾರ ನ್ಯೂಸ್, ಬೆಂಗಳೂರು.